ಒಂದು RSS ಅಂದ್ರೆ ಎಲ್ಲೋ ಒಂದು ಭಯ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಎಲ್ಲಾ ಸಮಸ್ಯೆಗಳು RSS ಮೇಲೆ ಹೇರ್ತಾ ಇದ್ದಾರೆ. ಯಾಕಂದ್ರೆ ರಾಜಕೀಯ ಲಾಭಕ್ಕೋಸ್ಕರ, ಅವರ ಒಂದು ರಾಜಕೀಯ ಅಸ್ತಿತ್ವಕ್ಕೋಸ್ಕರ, ಅವರ ಒಂದು ವೈಯಕ್ತಿಕ ಬೆಳವಣಿಗೆಗೋಸ್ಕರ. ನೋಡಿ, RSS ಸಿದ್ಧಾಂತ ಒಪ್ಪೋನಲ್ಲ, ಆದ್ರೆ ನಾನು ಸಂವಿಧಾನ ವಿಚಾರನ ಎತ್ತಿ ಒಂದು RSS ಅನ್ನ ಸೆಲೆಕ್ಟಿವ್ ಆಗಿ ಗುರಿ ಇಟ್ಕೊಂಡು ಬ್ಯಾನ್ ಮಾಡೋದು ಸಾರ್ವಜನಿಕ ಸ್ಥಳದಲ್ಲಿ, ನಾನು ಅದನ್ನ ಖಂಡಿಸ್ತೀನಿ. PFI ನಾವು ಆ ಸಿದ್ಧಾಂತ ಒಪ್ಪಲ್ಲ, RSS ಒಪ್ಪಲ್ಲ, ಕಾಂಗ್ರೆಸ್ ಒಪ್ಪಲ್ಲ. ಈ ಕಾಂಗ್ರೆಸ್ ಅನ್ನೋದು ಯಾವುದೇ ಕಾರಣಕ್ಕೂ ಸಂವಿಧಾನ ಎತ್ತಿಡ್ತಾ ಇಲ್ಲ. ಆರ್ಟಿಕಲ್ 90 ನೀವೇ ಉಲ್ಲಂಘನೆ ಮಾಡ್ತಾ ಇದ್ದೀರಲ್ಲ. ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು RSS ಅನ್ನ ಸಾರ್ವಜನಿಕ ಸ್ಥಳಗಳಲ್ಲಿ ನಿಷೇಧ ಮಾಡಬೇಕು ಅಂತ ಮುಖ್ಯಮಂತ್ರಿಗೆ ಒತ್ತಡ ಹಾಕಿದ್ದಾರೆ. ನಾನು ನೋಡಿ RSS ಸಿದ್ಧಾಂತ ಒಪ್ಪೋನಲ್ಲ, ಆದರೆ ನಾನು ಸಂವಿಧಾನ ವಿಚಾರನ ಎತ್ತಿಡ್ತೀನಿ. ಸಂವಿಧಾನದ ವಿಚಾರದಲ್ಲಿ ಆರ್ಟಿಕಲ್ 19 ಅನ್ನೋದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ರೈಟ್ ಟು ಅಸೆಂಬಲ್ ಅನ್ನೋದಿದೆ, ರೈಟ್ ಟು ಪ್ರೊಟೆಸ್ಟ್ ಅನ್ನೋದಿದೆ, ರೈಟ್ ಟು ಮೀಡಿಯಾ ಅನ್ನೋದಿದೆ. ಇದೆಲ್ಲ ಆರ್ಟಿಕಲ್ 19 ಅಲ್ಲಿ ಬರುತ್ತೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ. ನಾವು ಇದನ್ನ ಒಂದು RSS ಅನ್ನ ಸೆಲೆಕ್ಟಿವ್ ಆಗಿ ಗುರಿ ಇಟ್ಕೊಂಡು ಬ್ಯಾನ್ ಮಾಡೋದು ಸಾರ್ವಜನಿಕ ಸ್ಥಳದಲ್ಲಿ, ನಾನು ಅದನ್ನ ಖಂಡಿಸ್ತೀನಿ. ಅದು ನನಗೆ ಸರಿ ಕಾಣಲ್ಲ, ಅದು ಸಂವಿಧಾನ ಎತ್ತಿ ಹಿಡಿಯೋದಂಗೆ ಕಾಣಲ್ಲ. ನನಗೆ ಏನನ್ಸುತ್ತೆ ಅಂದ್ರೆ, ಈ ಕಾಂಗ್ರೆಸ್ನವರು ಎಲ್ಲೋ ಒಂದ್ ಕಡೆ, ನಾನು 2022ರಲ್ಲೂ ಕಾಂಗ್ರೆಸ್ ಮತ್ತೆ BJP ಸೇರಿ PFIನೂ ಬ್ಯಾನ್ ಮಾಡಿದ್ರು. ನಾನು ಅವಾಗ ಆ ಬ್ಯಾನ್ ಕಲ್ಚರ್ನ ಒಪ್ಪಲ್ಲ, ವಿಚಾರದಲ್ಲಿ ಸೋಲ್ಸಿ ಅಂತ ನಾನು ಉಲ್ಲೇಖ ಮಾಡಿದ್ದೆ. ನೀವು PFIನೂ ನಾವು ಆ ಸಿದ್ಧಾಂತ ಒಪ್ಪಲ್ಲ, RSS ಒಪ್ಪಲ್ಲ, ಕಾಂಗ್ರೆಸ್ ಒಪ್ಪಲ್ಲ. ಆದರೆ ವಿಚಾರಗಳ ಮುಖಾಂತರ, ಒಂದು ಸಿದ್ಧಾಂತದ ಮುಖಾಂತರ ಜನರಿಗೆ ಮನವರಿಕೆ ಮಾಡಿ ಅವರ ವಿಚಾರದಲ್ಲಿ ಸೋಲಿಸಬೇಕು. ಅದೇ ಪ್ರಜಾಪ್ರಭುತ್ವದ ಲಕ್ಷಣಗಳು. ಈ ಕಾಂಗ್ರೆಸ್ ಅನ್ನೋದು ಯಾವುದೇ ಕಾರಣಕ್ಕೂ ಸಂವಿಧಾನ ಎತ್ತಿ ಹಿಡಿತಾ ಇಲ್ಲ. ಆರ್ಟಿಕಲ್ 90 ನೀವೇ ಉಲ್ಲಂಘನೆ ಮಾಡ್ತಾ ಇದ್ದೀರಲ್ಲ. ನೀವು ಇವತ್ತಿನ ದಿನ ನಮಗೆ ಸಾರ್ವಜನಿಕ ಸ್ಥಳದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಾಗತ್ತೆ. ಒಂದು ರೋಡ್ ಶೋಗಳಾದಾಗ ನಮಗೆ ಬೇರೆ ಬೇರೆ ರಾಜಕೀಯ ಪಕ್ಷಗಳು ರೋಡ್ ಶೋಗಳು ಮಾಡ್ತಾರೆ. ನಮಗೆ ಒಂದು ಪಾರ್ಕು, ಪ್ಲೇ ಗ್ರೌಂಡ್ ಅಂತ ಏನು ಹೇಳ್ತಾರೆ, ಗಣೇಶ ಹಬ್ಬಗಳಾಗತ್ತೆ, ಬೇರೆ ಬೇರೆ ಧಾರ್ಮಿಕ ಚಟುವಟಿಕೆಗಳು ನಡೆಯುತ್ತೆ. ನಾವು ಮಾಡ್ತಾ ಇದ್ರೆ ಇದೆಲ್ಲ ನನ್ಗೆ ಏನು ಕಾಣುತ್ತೆ ಅಂದ್ರೆ, ಎಲ್ಲ ಒಂದು ಹಿಜಾಬ್ ಬ್ಯಾನ್ ನಲ್ಲಿ ಅದನ್ನ ಸೆಲೆಕ್ಟಿವ್ ಆಗಿ ಟಾರ್ಗೆಟ್ ಮಾಡಕ್ಕೆ ಅದಕ್ಕೂ ಒಂದು ಪ್ರಯತ್ನ ಮಾಡಿದ್ರು. ಅದೇ ರೀತಿ ಒಂದು BJP ಮಾಡಿದ ತರ ಇವಾಗ ಕಾಂಗ್ರೆಸ್ ಉದ್ದೇಶಪೂರ್ವಕ RSS ಅನ್ನ ಸೆಲೆಕ್ಟಿವ್ ಆಗಿ ಬ್ಯಾನ್ ಮಾಡ್ತಾ ಇದ್ದಾರೆ. ಇದನ್ನ ಒಪ್ಪಕ್ಕಾಗಲ್ಲ. ನೀವು ಇದನ್ನ ಪ್ರಜಾಪ್ರಭುತ್ವದಲ್ಲಿ ನೀವು ಸೋಲ್ಸಿದ ವಿಚಾರದಲ್ಲಿ ಸೋಲ್ಸಿ ಹೊರತು ಈ ಬ್ಯಾನ್ ಕಲ್ಚರ್, ಅದು ಮೂವಿ ಬ್ಯಾನ್ ಆಗಿರ್ಬೋದು, ಬುಕ್ ಬ್ಯಾನ್ ಆಗಿರ್ಬೋದು, RSS ಸಾರ್ವಜನಿಕ ಸ್ಥಳದಲ್ಲಿ ಬ್ಯಾನ್ ಆಗಿರ್ಬೋದು, ಇದನ್ನ ಒಪ್ಪಲ್ಲ. ಯಾವ ರೀತಿ ವ್ಯಕ್ತಿಗಳು ಬಂದ್ಬಿಟ್ಟು ಬೆದರಿಕೆ ಕರೆಗಳೆಲ್ಲ ಮಾಡೋದು, ಹೆದರ್ಸೋದು, ಬೆದರ್ಸೋದು, ಇದು ಕೂಡ ನಾವು ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ. ನಮಗೆ RSS ಆಗಿರ್ಬೋದು, ನಿಮ್ಮ ಕಾಂಗ್ರೆಸ್ ಮನುವಾದ ಆಗಿರ್ಬೋದು, ಕಮ್ಯುನಿಸ್ಟ್ ಆಗಿರ್ಬೋದು, ರೈಟ್ ವಿಂಗ್, ಲೆಫ್ಟ್ ವಿಂಗ್, ಸೆಂಟರ್ ವಿಂಗ್, 3 ವಿಂಗ್ ಅಲ್ಲೂ ನಮ್ಮ ಟ್ರೂತ್ ವಿಂಗ್ ಅದನ್ನ ಸೋಲ್ಸುತ್ತೆ ಅಂತ ನಮಗೆ ಕಾನ್ಫಿಡೆನ್ಸ್ ಇದೆ. ಸೊ ನಾವು ಯಾರನ್ನು ಬ್ಯಾನ್ ಮಾಡೋ ಪ್ರಶ್ನೆ ಬರಲ್ಲ ನಮಗೆ.